ಬಿಜೆಪಿಯ ಧೀಮಂತ ನಾಯಕ, ರೈತ ಹೋರಾಟಗಾರ ಬಿಎಸ್ ಯಡಿಯೂರಪ್ಪನವರ ರಾಜಕೀಯ ಜೀವನದ 50 ವರ್ಷಗಳ ಸಾರ್ಥಕ ಪಯಣದ ಅಂಗವಾಗಿ ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿರುವ ಅಭಿಮಾನೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯು ಇಂದು ಪಟೇಲ್ ನಗರದ ಬಿಜೆಪಿ ಕಚೇರಿಯಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ಜರುಗಿತು. ಸಭೆಗೂ ಮುನ್ನ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹಾಗೂ ಮಾಜಿ ಸಚಿವ ಬಿ ಶ್ರೀರಾಮುಲು ಸೇರಿದಂತೆ ಪ್ರಮುಖರು ಕೊಟ್ಟೂರು ಸ್ವಾಮಿ ಮಠಕ್ಕೆ ಭೇಟಿ ನೀಡಿ ಬಸವಲಿಂಗ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ನಂತರ ಬಿಜೆಪಿ ಕಚೇರಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯನ್ನು ಉದ್ಘಾಟಿಸಿ ಅಭಿಮಾನೋತ್ಸವದ ಅಧಿಕೃತ ಸ್ಟಿಕ್ಕರ್ ಬಿಡುಗಡೆ ಮಾಡಿದರು. ಕೇಂದ್ರ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಈ ಸಮಾವೇಶಕ್ಕೆ ಪಕ್ಷದ ಮುಖಂಡರು, ಸಾರ್ವಜನಿಕರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಬಿಎಸ್ವೈ ಅವರ ಸಾಧನೆಯ ಸಂಭ್ರಮಕ್ಕೆ ಸಾಕ್ಷಿಯಾಗಬೇಕು ಎಂದು ವಿಜಯೇಂದ್ರ ಅವರು ಕರೆ ನೀಡಿದರು. ನಾವು ಅಭಿನಂದಿಸಬೇಕು ಅಂತ ಹೇಳಿ ಎಲ್ಲ ಹಿರಿಯರು, ಗುರುಗಳು ಎಲ್ಲ ಕೂತು ನಿಶ್ಚಯ ಮಾಡಿದಂತ ಸಂದರ್ಭದಲ್ಲಿ ಮೇ 9ನೇ ತಾರೀಕು ಈಗಾಗಲೇ ನಿಶ್ಚಯ ಆಗಿರುವಂತಹ ಮೇ 9ನೇ ತಾರೀಕು ಚಿತ್ರದುರ್ಗ ನಗರದಲ್ಲಿ ಮುರುಘಾ ಮಠ ಪಕ್ಕದಲ್ಲಿರ್ತಕ್ಕಂಥ ಮೈದಾನದಲ್ಲಿ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವವನ್ನ ಆಯೋಜನೆ ಮಾಡಿದ್ದೇವೆ. ಮನುಷ್ಯ ಎಂದೇ ಖ್ಯಾತಿ ಆಗಿರುವಂತಹ ನಮ್ಮ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಜಿ ಅವರ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಾಡಿನ ಎಲ್ಲ ಜಗದ್ಗುರುಗಳು, ಹರಗುರು ಚಲಮೂರ್ತಿಗಳು ಒಂದು ವೇದಿಕೆಯಲ್ಲಿ ಇರ್ತಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು 8ರಿಂದ 10 ಲಕ್ಷ ಅಭಿಮಾನಿಗಳು ಆ ಕಾರ್ಯಕ್ರಮಕ್ಕೆ, ಅಭಿಮಾನೋತ್ಸವಕ್ಕೆ ಬರ್ತಾ ಇದ್ದಾರೆ. ಕಾರ್ಯಕ್ರಮದ ಹಿಂದಿನ ದಿನ ಅಂದ್ರೆ 8ನೇ ತಾರೀಕು ಸಂಜೆ ಪುರ ಪ್ರವೇಶವನ್ನ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪ ಮಾಡೋರಿದ್ದಾರೆ. ಸಂಜೆ 5 ಗಂಟೆಗೆ ಚಿತ್ರದುರ್ಗ ನಗರದಲ್ಲಿ ಯಾವ ರೀತಿ ದಸರಾ ಮೆರವಣಿಗೆ ಇರ್ತದೆ, ಕಲಾ ತಂಡಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ, ಟ್ಯಾಬ್ಲೋಗಳು ಎಲ್ಲವೂ ಕೂಡ ಅಂದ್ರೆ ಒಂದು ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಒಂದು ಪುರ ಪ್ರವೇಶವು ಕೂಡ 8ನೇ ತಾರೀಕು ಸಂಜೆ ಆಗ್ತದೆ. 9ನೇ ತಾರೀಕಿನ ಕಾರ್ಯಕ್ರಮ ನನಗನ್ಸಿದಾಗೆ ಬಹಳ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ. ವಿವಿಧ ಸಮಾಜದ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖೇನ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ, ಬಿಎಸ್ ಯಡಿಯೂರಪ್ಪನವ್ರನ್ನ ಅಭಿನಂದಿಸುವಂತಹ ಅಭಿಮಾನೋತ್ಸವ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ನೆರವೇರಲಿದೆ. ಬೆಳಗ್ಗೆ 11:11ವರೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಜಿ ಅವರು ಸುಮಾರು 11:30, 11:45ಗೆ ವೇದಿಕೆಗೆ ಬರ್ತಾರೆ. 1:30-2 ಗಂಟೆ ತನಕ ಅವರು ಇರ್ತಾರೆ. ಬಹುಶಃ 2-2:30ವರೆಗೆ ನಮ್ಮ ಕಾರ್ಯಕ್ರಮ ಪೂರ್ಣ ಆಗ್ತದೆ. ಈಗಾಗಲೇ ನಿಗದಿ ಆದಂತೆ ನಾವು ನೋಡ್ತಾ ಇದ್ವಿ, ಎಲ್ಲಾ ಜಿಲ್ಲೆಗಳು, ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಿನಿಂದ ಕೂಡ ಜನ ಬರೋರಿದ್ದಾರೆ. ನಾವು ಯಾರನ್ನೇ ಸಂಪರ್ಕ ಮಾಡಿದ್ರು ಸಹ ಇಲ್ಲ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೇವೆ ಅಂತ ಎಲ್ಲರೂ ಕೂಡ ಮಾತನಾಡುತ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಮಾನ್ಯ ಶ್ರೀ ಪ್ರಭಾಕರ್ ಕೋರೆಜಿ ಅವರು, ಗೌರವಾಧ್ಯಕ್ಷರಾಗಿರುವಂತಹ ಗೋವಿಂದ ಕಾರಜೋಳಜಿ ಅವರು, ನಮ್ಮ ಶ್ರೀರಾಮುಲು ಜಿ ಅವರು, ಅದೇ ರೀತಿ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಎಲ್ಲರೂ ಕೂಡ ಇದೊಂದು ಕಾರ್ಯಕ್ರಮವನ್ನ ನೇತೃತ್ವವನ್ನು ವಹಿಸಿದ್ದಾರೆ. ಮಾನ್ಯ ರಾಜ್ಯದ ಎಲ್ಲ ಸಮಾಜದ ಗಣ್ಯರು ಕೂಡ ಈ ಅಭಿಮಾನೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಬೃಹತ್ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಂಸದ ಹಾಗೂ ಗೌರವಾಧ್ಯಕ್ಷ ಗೋವಿಂದ ಕಾರಜೋಳ, ಸಂಸದ ಹಾಗೂ ಕಾರ್ಯಾಧ್ಯಕ್ಷ ಬಿ ಶ್ರೀರಾಮುಲು, ವಿಧಾನಸಭೆ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್, ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ, ಮಾಜಿ ಸಚಿವ ಆನಂದ್ ಸಿಂಗ್, ಹಡಗಲಿ ಶಾಸಕ ಕೃಷ್ಣನಾಯಕ್ ಹಾಗೂ ಪ್ರಮುಖರಾದ ವೈಎಂ ಸತೀಶ್, ಹೇಮಲತಾ ನಾಯಕ್, ಹಾಲಪ್ಪ ಆಚಾರ್, ಪಿ ರಾಜೀವ್, ಶರಣು ತಳ್ಳಿಕೆರೆ, ಸುರೇಶ್ ಬಾಬು, ಸೋಮಲಿಂಗಪ್ಪ, ಕೆಎಸ್ ದಿವಾಕರ್, ಬಸವರಾಜ್ ಕ್ಯಾಟವರ್, ಅಮರನಾಥ್ ಪಾಟೀಲ್, ಚನ್ನಬಸವನಗೌಡ ಪಾಟೀಲ್, ಅರುಣ್ ಶಾಪುರ್, ಬಲ್ಲ ಹುಣಸಿ ರಾಮಣ್ಣ, ಸಂಜೀವ ರೆಡ್ಡಿ, ನವೀನ್ ಗುಳಗಣ್ಣನವರ್, ಗಡೆಸುಗೂರ್ ಬಸವರಾಜ್, ಸೋಮಶೇಖರ್ ರೆಡ್ಡಿ, ಪರಣ್ಣ ಮುನವಳ್ಳಿ, ಸುರೇಶ್ ಬಾಬು, ಸೋಮಲಿಂಗಪ್ಪ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.